8,500 ಕೋಟಿ ಸಾಲ ಭಿಕ್ಷೆಗೆ ಪಾಕ್ ಕದನ ವಿರಾಮ ಡ್ರಾಮಾ ಮಾಡ್ತಾ ಅನ್ನುವಂತಹ ಪ್ರಶ್ನೆ. IMF ಸಾಲವನ್ನು ಕೊಡಿಸಲು ನೆರವಾಗುವ ಷರತ್ತನ್ನು ಹಾಕಿ ಕದನ ವಿರಾಮಕ್ಕೆ ಟ್ರಂಪ್ ಒಪ್ಪಿಸಿದ್ದಾರೆ. ಆರ್ಥಿಕ ಸಂಕಷ್ಟದಿಂದ ಹಣದ ಅಗತ್ಯತೆಯ ಹಿನ್ನೆಲೆಯಲ್ಲಿ ಕದನ ವಿರಾಮಕ್ಕೆ ಪಾಕ್ ಒಪ್ಪಿಕೊಳ್ತಾ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟ ಕಾರಣ 25,000 ಕೋಟಿಗೆ ಬೇಡಿಕೆಯನ್ನು ಇಟ್ಟಿರುತ್ತೆ ಪಾಕಿಸ್ತಾನ. 8,500 ಕೋಟಿ ಬಿಡುಗಡೆಗೆ ಸಹಾಯದ ಭರವಸೆಯನ್ನ ಟ್ರಂಪ್ ಕೊಟ್ಟಿರ್ತಾರೆ. ಈಗ 8,500 ಕೋಟಿ ಸಾಲವನ್ನು ಪಡೆಯೋದಕ್ಕಾಗಿಯೇ ಕದನ ವಿರಾಮದ ಡ್ರಾಮವನ್ನು ಮಾಡ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. IMF ನಿಂದ ಈಗ ಸಾಲವನ್ನು ಪಡೆಯುವಂತಹ ವಿಚಾರ ಇದೆಯಲ್ಲ, ಅಮೆರಿಕ ತೆಗೆದುಕೊಂಡಂತಹ ಪಾತ್ರ ಇದೆಯಲ್ಲ, ಅದಕ್ಕೆ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. IMF ಯಾವುದರ ಅಂಡರಲ್ಲಿ ಬರುತ್ತೆ? ವಿಶ್ವಸಂಸ್ಥೆಯ ಅಂಡರಲ್ಲಿ ಬರುತ್ತೆ. ವಿಶ್ವಸಂಸ್ಥೆಯಲ್ಲಿರುವಂತಹ 5 ಕಾಯಂ ರಾಷ್ಟ್ರಗಳಲ್ಲಿ ಅಮೆರಿಕ, ಚೀನಾ, ಬ್ರಿಟನ್, ರಷ್ಯಾ ಕೂಡ ಒಂದು. ಈಗ ಅಮೆರಿಕದ ನಡೆ ಸಾಕಷ್ಟು ಅನುಮಾನಕ್ಕೆ, ಪಾಕಿಸ್ತಾನ ನಡೆದುಕೊಂಡಂತಹ ರೀತಿಯ ಹಲವು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಒಂದು ಕಡೆ ಕದನ ವಿರಾಮವನ್ನು ತೆಗೆದುಕೊಳ್ಳುವಂಥದ್ದು, ಮತ್ತೊಂದು ಕಡೆ ರಾತ್ರೋರಾತ್ರಿ ದಾಳಿಯನ್ನು ಮಾಡುವಂಥದ್ದು, ಡ್ರೋನಿಂದ ಅಟ್ಯಾಕ್ ಮಾಡುವಂಥದ್ದು, ಈ ಮೂಲಕ ಪಾಕಿಸ್ತಾನದ ನರಿಮುದ್ದಿ ಗೊತ್ತಾಗ್ತಾ ಇದೆ. ಬಟ್ ಕದನ ವಿರಾಮದ ಘೋಷಣೆಯ ನಂತರವೂ ಕೂಡ ಈ ರೀತಿಯ ಅಟ್ಯಾಕ್ ಮಾಡಿದೆ ಅಂದರೆ ಇದರ ಹಿಂದಿರುವಂತಹ ಉದ್ದೇಶ ಏನು ಪಾಕಿಸ್ತಾನದ್ದು? ಅಂದರೆ IMF ನಿಂದ ಒಂದು ಕಂತನ್ನು ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ, ಸಾಲದ ಕಂತನ್ನು ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಡ್ರಾಮಾ ಮಾಡ್ತಾ ಪಾಕಿಸ್ತಾನ ಅಂತ ಹೇಳಿ ಪ್ರಕಾಶ್, ಪಾಕಿಸ್ತಾನದ ಆ ಒಂದು ವರ್ತನೆಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಈಗ ಪಾಕಿಸ್ತಾನದ ಸುಮಾರು ನಗರಗಳಲ್ಲಿ ಹೀನಾಯ ಸ್ಥಿತಿ ಇದೆ. ಜೊತೆಗೆ ಸಂಪೂರ್ಣವಾಗಿ ಆರ್ಥಿಕ ಚಟುವಟಿಕೆಗಳು, ವ್ಯಾಪಾರ ವಹಿವಾಟು ಸೇರಿದಂತೆ ಬಹುತೇಕ ಏನು ಆರ್ಥಿಕ ಆದಾಯ ಬರ್ತಾ ಇತ್ತು ಅದೆಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಸೊ ಹೀಗಾಗಿ ಒಂದು ಸ್ವಲ್ಪ ಚೇತರಿಸಿಕೊಂಡು ಮತ್ತೆ ಯುದ್ಧಕ್ಕೆ ರೆಡಿ ಆಗೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಕೂಡ ಪಾಕಿಸ್ತಾನ ಇದ್ದಂತಿದೆ. ಸೊ ಹಾಗಾಗಿ ಕೇವಲ ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಕದನ ವಿರಾಮವನ್ನ ಅಂದರೆ ಈ ಒಂದು 2 ರಾಷ್ಟ್ರಗಳಿಂದ ಕೂಡ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಒಂದಿಷ್ಟು ಮಾತುಕತೆಗೂ ಕೂಡ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈಗಾಗಲೇ ವಿಶ್ವ ಬ್ಯಾಂಕ್ನಿಂದ ಕೂಡ ಆರ್ಥಿಕ ನೆರವನ್ನ ಪಡೆಯೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದಿಷ್ಟು ಆರ್ಥಿಕ ಸಹಾಯವನ್ನ ಮೊದಲ ಕಂತಿನಲ್ಲಿ ಕೂಡ ಪಡೆದಿದೆ. ಮತ್ತೆ ಹೆಚ್ಚುವರಿ ಆರ್ಥಿಕ ನೆರವಿಗಾಗಿ ಕೂಡ ಮತ್ತೆ ಈಗ IMFನ ಮುಂದೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಅಂದರೆ ಸದ್ಯಕ್ಕೆ ಈಗ ಭಾರತದಿಂದ ನಿರಂತರ ದಾಳಿ ಆಗ್ತಾ ಇದೆ. ಪಾಕಿಸ್ತಾನ ಒಂದು ಹಂತಕ್ಕೆ ನಲುಗಿ ಹೋಗಿದೆ. ಆರ್ಥಿಕ ಹೊಡೆತದಿಂದ ಚೇತರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಕದನ ವಿರಾಮದ ನೆಪವನ್ನು ಒಡ್ಡಿ ಒಂದು ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡು ಮತ್ತೆ ಚೇತರಿಸಿಕೊಂಡು ಆರ್ಥಿಕವಾಗಿ ಮತ್ತೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮತ್ತೆ ಭಾರತದ ಮೇಲೆ ದಾಳಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದ್ದಂಗಿದೆ. ಸೊ ಹಾಗಾಗಿ ಈ ರೀತಿಯ ಕೃತ್ಯಗಳನ್ನು ಮತ್ತೆ ಮಾಡ್ತಾ ಇದೆಯಾ ಅನ್ನುವಂಥದ್ದು. ನೋಡಿ, ಕದನ ವಿರಾಮಕ್ಕೆ 2 ರಾಷ್ಟ್ರಗಳು ಕೂಡ ಒಪ್ಕೊಂಡ ಆದಮೇಲೆ ಈ ಒಂದು ನಿರ್ಧಾರವನ್ನು ಅಥವಾ ಈ ಒಂದು ಒಪ್ಪಂದಕ್ಕೆ 2 ರಾಷ್ಟ್ರಗಳ ಅಂದರೆ ಭಾರತಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಾದ್ಮೇಲೆ ಅಥವಾ ಈ ಒಂದು ನಿರ್ಧಾರವನ್ನು ಒಪ್ಕೊಂಡ ಮೇಲೆ ಕೂಡ ಮತ್ತೆ ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಗಡಿ ಭಾಗಗಳಲ್ಲಿ ಫೈರಿಂಗ್ ಮಾಡುವಂಥದ್ದು ಕೂಡ ನಿನ್ನೆಯಿಂದ ಕೂಡ ಆರಂಭ ಮಾಡಿತ್ತು. ಮತ್ತೆ ನಿನ್ನೆ ರಾತ್ರಿನೇ ಏನು ಉಧಂಪುರ್ನ ನಾಗ್ರೋತಾ ಅನ್ನುವಂತಹ ಒಂದು ಮಿಲಿಟರಿ ಠಾಣೆ ಅದು, ಅಲ್ಲಿ ಕೂಡ ಈಗ ಅಪರಿಚಿತ ವ್ಯಕ್ತಿಯೊಬ್ಬರು ಎಂಟ್ರಿ ಆಗ್ತಾ ಇದ್ರು. ಅವರನ್ನು ತಡೆಯುವಂಥ ಪ್ರಯತ್ನದಲ್ಲಿ ಅಲ್ಲಿನ ಓರ್ವ ಸೈನಿಕನಿಗೆ ಗಾಯಗಳು ಕೂಡ ಆಗಿದೆ. ಅಂದರೆ ಆತನ ಭಾರತೀಯ ಯೋಧನ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಕೂಡ ಆಗಿದೆ. ಹಾಗಿದ್ರೆ ಅಪರಿಚಿತ ವ್ಯಕ್ತಿ ಅಂದರೆ ಯಾರು? ಉಗ್ರನಿರಬಹುದಾ, ಶಂಕಿತ ಉಗ್ರನಿರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಕಾಡುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಯುದ್ಧವನ್ನು ಮಾಡೋದಿಲ್ಲ, ಇಲ್ಲಿಗೆ ನಿಲ್ಲಿಸಿದ್ದೀವಿ ಅಂತ ಹೇಳಿ ಒಳಗೊಳಗೆ ಭಾರತದ ಗಡಿಯನ್ನು ಪ್ರವೇಶ ಮಾಡಲಿಕ್ಕೆ, ಭಾರತದ ಗಡಿಯೊಳಗೆ ಉಗ್ರರನ್ನು ಏನಾದರೂ ಪಾಕಿಸ್ತಾನ ಕಳಿಸಿಕೊಡ್ತಾ ಇದೆಯಾ? ಇಂಥದ್ದೊಂದು ಅನುಮಾನಗಳು ಕೂಡ ಕಾಡಲು ಆರಂಭಿಸಿದೆ. ಬಹುಶಃ ಇದಕ್ಕೆಲ್ಲವೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಪ್ರತಿಕ್ರಿಯೆ, ಭಾರತ ಸೇನೆಯಿಂದ ಒಂದು ಪ್ರತಿಕ್ರಿಯೆ ಏನು ಅನ್ನುವಂಥದ್ದು ಕೂಡ ಅಧಿಕೃತವಾಗಿ ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿಯ ಬೆಳವಣಿಗೆಗಳನ್ನು ಪಾಕಿಸ್ತಾನ ಮಾಡಿದರೆ, ಈ ರೀತಿಯಲ್ಲಿ ಅಂದರೆ ಹಿಂಬದಿಯ ಬಾಗಿಲಿನಿಂದ ಮತ್ತೊಂದು ರೀತಿಯಲ್ಲಿ ದಾಳಿಯನ್ನು ಮಾಡೋದಕ್ಕೆ ಮುಂದಾದರೆ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿಯಲ್ಲಿ ತಿರುಗೇಟು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವು ಹೊತ್ತುಗಳಲ್ಲಿ ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದು ಕೂಡ ಆಗುತ್ತೆ ಪ್ರೇಮ್. ಓಕೆ ಪ್ರಕಾಶ್.